ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಂತೆ ಮಾಡಬೇಡಿ, ಹುಷಾರಾಗತ್ತೆ ಮಗುಗೆ. ತಾಯಿ ಅನುಗ್ರಹ ಅವಳ ಮೇಲಿದೆ. ದೇವಿ ಹತ್ರ ಬಂದು ಬೇಡ್ಕೊಂಡವ್ರು ಯಾರು ಹುಷಾರಾಗದೆ ಹೋದೋರೇ ಇಲ್ಲ. ಆ ತಾಯಿ ಮಹಿಮೆ ಆಗಿದೆ. ಅಪ್ಪ, ನಿಮಗೆ ದೇವಿ ಮೇಲೆ ನಂಬಿಕೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ. ನಾನು ಅದನ್ನು ಪ್ರಶ್ನೆ ಮಾಡಲ್ಲ, ಹಾಗಂತ ನಾನು ಸುಮ್ಮನೆ ಕೂರೋದಕ್ಕಾಗಲ್ಲ ಅಪ್ಪ. ನಾನು ಡಾಕ್ಟ್ರನ್ನ ಕರೆಸ್ತೀನಿ, ನೀವು ನಿಮ್ಮ ದಾರಿಲಿ ಪ್ರಯತ್ನ ಮಾಡಿ, ನಾನು ನನ್ನ ದಾರಿಲಿ ಪ್ರಯತ್ನ ಮಾಡ್ತೀನಿ. ಅವರವರ ನಂಬಿಕೆ ಅವರವ್ರಿಗೆ ಬಿಟ್ಟಿದ್ದು. ಎಷ್ಟೋ ಜನ ದೊಡ್ಡ ದೊಡ್ಡ ಡಾಕ್ಟರ್ಗಳೇ ದುರ್ಗಾಪುರದ ದೇವಸ್ಥಾನಕ್ಕೆ ಬೀಳ್ಕೊಳ್ಳೋಕ್ಕೆ ತಾಯಿ ಹತ್ರಕ್ಕೆ ಬರ್ತಾರೆ. ಇವಾಗಿನ ಮಕ್ಕಳಿಗೆ ಅದು ಅರ್ಥವಾಗೋದಿಲ್ಲ. ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಿರಾಯ್ರೆ. ನೀವು ಚಿಂತೆ ಮಾಡಬೇಡಿ. ದುರ್ಗಾ, ಹಳೇದು ಯಾವುದೋ ಮರ್ತಿಲ್ಲ ತಾನೆ? ದೇವಿ ಅಭಿಷೇಕಕ್ಕೆ ನೀರು ತಗೊಂಬ ಹೋಗಮ್ಮ. ಹಾ ಚಿಕ್ಕಪ್ಪ. ಪುಟ, ಕಣ್ಬಿಡು ಪುಟ. ನೀನು ಹೀಗೆ ಮಲ್ಕೊಂಡ್ಬಿಟ್ರೆ ಹೇಗೆ ಹೇಳು? ಹಾಂ, ಪ್ಲೀಸ್ ಗೆಟಪ್ಪ. ನೋಡು, ನೀನು ಬೇಕಾದರೆ ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ತೋರಿಸು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀನು ಹತ್ರ ಮಾತಾಡಲಿಲ್ಲ ಅಂದ್ರೂ ತೊಂದರೆ ಇಲ್ಲ ಕಂದ. ಬಟ್ ಎದ್ದು ಹೇಳು ಕಂದ, ಪ್ಲೀಸ್. ಹಲೋ ಹಲೋ ಡಾಕ್ಟರ್. ಹಾಯ್ ಶರತ್. ಡಾಕ್ಟರ್, ಗೀತಾಗಿ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವಳ ರಿಪೋರ್ಟ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ನೀವೆಲ್ಲ ಚೆಕ್ ಮಾಡಿದ್ರಾ? ಅವಳು ಇನ್ನೂ ಎತ್ತಿಲ್ವಲ್ಲ? ನಾನು ಅಲ್ಲಿಗೆ ಅವಳನ್ನ ಕರ್ಕೊಂಬಂದ್ಬಿಡ್ಲಾ? ನೋನು ಶರತ್, ನಾನು ಅಲ್ಲಿಗೆ ಒಬ್ರು ಎಕ್ಸ್ಪರ್ಟ್ ಡಾಕ್ಟರ್ನ ಕಳಿಸ್ತಾ ಇದ್ದೀನಿ. ಹಿ ವಿಲ್ ಚೆಕ್. ಇನ್ನೊಬ್ರ ಅಂದರೆ? ಸಾರಿ ಶರತ್, ಆ್ಯಕ್ಚುಲಿ ಹಿತಾಗ್ ಏನಾಗಿದೆ ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ನಿಜ ಹೇಳಬೇಕಂದ್ರೆ ಅವಳ ಸ್ಕ್ಯಾನಿಂಗ್ ರಿಪೋರ್ಟ್ನೆಲ್ಲ ಚೆಕ್ ಮಾಡಿದ್ದೀನಿ, ಬಟ್ ಅವಳ ಬಾಡಿ ಫಂಕ್ಷನಾಲಿಟಿ ಸ್ಲೋ ಡೌನ್ ಆಗ್ತಿದೆ. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಎಸ್ ಶರತ್, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ತುಂಬ ಹೋಗಿಸಿಕೊಳ್ಳೋದು ಒಳ್ಳೆಯದಲ್ಲ ಅನ್ಸುತ್ತೆ. ಇನಫ್ ಡಾಕ್ಟರ್, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ. ಅದನ್ನು ಬಿಟ್ಟು ನನ್ನ ಮಗಳು ಹುಷಾರಾಗಲ್ಲ ಅಂತೆಲ್ಲ ಹೇಳಬೇಡಿ. ಅವಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತು. ನನ್ನ ಮಗಳು ಹುಷಾರಾಗಿ ಆಗ್ತಾಳೆ. ಡೋಂಟ್ ವರಿ ಕಂದ, ನೀನು ಬೇಗ ಹುಷಾರಾಗ್ತೀಯ. ನಿನ್ನ ನಾನು ಕಾಪಾಡ್ಕೋತೀನಿ ಕಂದ. ಈ ಶರತ್ ಇರೋದೇ ನಿನಗೋಸ್ಕರ ಕಂದ. ನಿನಗೇನಾಗೋದಕ್ಕೂ ಈ ಅಪ್ಪ ಬಿಡಲ್ಲ. ಟ್ರಸ್ಟ್ ಮೀ.
ನಾನು ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆಯಲ್ಲಿ ಕಳೆದು ಹೋಗಿರ್ಲಿಲ್ಲ ಅಂದಿದ್ದಿದ್ರೆ ನನ್ನ ಬದುಕು ಹೇಗಿರ್ತಿತ್ತೋ ಏನೋ. ದುರ್ಗಾ, ಅಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಗಣಪನ ಜೊತೆ ಬದುಕ್ತಾ ಇದ್ದೆ. ನಾನೊಬ್ಬ ಅನಾಥೆ ಅನ್ನೋ ಸಂಕಟನ ನುಂಗ್ಕೊಂಡು ಬದುಕೋ ಅನಿವಾರ್ಯತೆನೇ ಇರ್ತಿರ್ಲಿಲ್ಲ. ದುರ್ಗಾ ಅಂತ ತಂಗಿ ಜೊತೆ ಬದುಕೋ ಅವಕಾಶನ ಆ ದೇವ್ರು ನನಗೆ ಕೊಡಲೇ ಇಲ್ಲ. ನಾನು ಅವಳ ಜೊತೆ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅವಳ ಜೊತೆ ಜಗಳ ಆಡ್ಕೊಂಡು ಅಪ್ಪನ ಹತ್ರ ಮುದ್ದು ಮಾಡಿಸ್ಕೊಂಡೆಲ್ಲ ಹೇಗೆಲ್ಲ ಇರ್ಬೋದಿತ್ತು. ನೀನ್ ಯಾವಾಗ್ಲೂ ನನ್ ಜೊತೆನೇ ತಾನೇ ಇರ್ತೀಯ. ನಾವಿಬ್ರು ಒಂದೇ ಮನೆಯವ್ರನ್ನ ಮದ್ವೆ ಆಗೋಣ. ಅವಾಗ ಇಬ್ರು ಕೊನೆವರೆಗೂ ಜೊತೆ ಇರ್ಬೋದು. ಆಯ್ತಾ ಅಂತ ಮಾತು ಕೊಡು. ಆಯ್ತು, ಇಬ್ರು ಒಟ್ಟಿಗೆ ಇರೋಣ. ಚಿಕ್ಕಮ್ಮ ದುರ್ಗಂಗೆ ಹೇಗೆ ಬೈತಿದ್ರೋ ನನಗೂ ಹಾಗೆ ಬೈತಿದ್ರೋ ಏನೋ. ಪರವಾಗಿಲ್ಲ, ಚಿಕ್ಕಪ್ಪ ಪ್ರೀತಿ ತೋರಿಸೋರು. ಈ ಊರಿನವರೆಲ್ಲ ನನ್ನ ಕುಟುಂಬದವ್ರಾಗಿರ್ತಾ ಇದ್ರು. ಹೇಗೋ ಖುಷಿಯಾಗಿ ನೆಮ್ಮದಿಯಾಗಿ ಬದುಕ್ತಿರ್ಬೋದಿತ್ತು. ಆಗ ಪಾಪ ಅಪ್ಪನೂ ಹೀಗಾಗ್ತಿರ್ಲಿಲ್ವೇನೋ. ಒಂದೇ ಕ್ಷಣದಲ್ಲಿ ಎಲ್ಲ ಹಾಳಾಗೋಯ್ತು. ನಂದಾಗ್ಬೇಕಾಗಿದ್ದ ಬದುಕು ಕೈ ಜಾರೋಯ್ತು. ಜಾತ್ರೆಯಲ್ಲಿ ಕಳೆದೋದೆ ಸರಿ, ಆದರೆ ನಾನು ಬೆಂಗಳೂರು ಅನಾಥಾಶ್ರಮಕ್ಕೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಇದೆಲ್ಲ ನನಗೆ ಯಾಕೆ ನೆನಪಾಗ್ತಿಲ್ಲ? ಹಳೇದನ್ನೆಲ್ಲ ಮರೆಯೋದಕ್ಕೆ ಹೇಗೆ ಸಾಧ್ಯ? ಪ್ರತಿ ಸಲ ಹಳೇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ನಾನು ಯಾಕೆ ಬ್ಲ್ಯಾಂಕ್ ಆಗ್ತೀನಿ? ಈ ಜಗನ್ನಾಥ್ ಸರ್ಗೂ ಚಿಕ್ಕಪ್ಪಗೂ ಆ ಗರ್ಭಗುಡಿಲಿರೋಳ ಮೇಲೇ ನಂಬಿಕೆ ಜಾಸ್ತಿ. ಅಲ್ಲ, ನನಗಂತೂ ಬಾಸ್ ಮಾಡಿದೆ ಸರಿ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಇವಳಿಗೆ ಪೂಜೆ ಮಾಡಿಸ್ಕೊಂಡು ಮೆರೆಯೋದು ಬಿಟ್ಟರೆ ಇನ್ನೇನು ಗೊತ್ತಿದೆ? ಇವಳಿಗೆ ಕರುಣೆ ಅನ್ನೋದಿದ್ದಿದ್ರೆ ಪುಟ್ ಮೇಡಮ್ಗೆ ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಿದ್ಲ? ಪೂಜೆ ಮಾಡಿಸ್ಕೊಂಡು ಮೆರೆಯೋದು ಬಿಟ್ಟರೆ ಇನ್ನೇನು ಗೊತ್ತು ಇವಳಿಗೆ? ಅಲ್ಲ, ಇಷ್ಟು ವರ್ಷ ಆಯಿತು ನಮ್ಮ ಅಕ್ಕ ನನಗೆ ಹುಡ್ಕೊಟ್ಲ.